ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೀಸ್ಮಿನ್ ಸನ್ನಿಧಿಂ ಕುರು. ಎಲ್ರಿಗೂ ನಮಸ್ಕಾರ. ಹರ ಹರ ಮಹಾದೇವ್. ನಾನು ನಿಮ್ಮ ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ, ಪ್ರಯಾಗ್ರಾಜ್ ಮಹಾಕುಂಭ ಮೇಳದಿಂದ. ಹರ ಹರ ಮಹಾದೇವ್. ಇವತ್ತು ನನ್ನನ್ನು ನೋಡಿದ್ರೆ ನಿಮಗೆ ಗೊತ್ತಾಗಬಹುದು ನಾನು ಎಲ್ಲಿದ್ದೀನಿ ಅಂತ. ಹೌದು, ನಾನು ಇವತ್ತು ತ್ರಿವೇಣಿ ಸಂಗಮದಲ್ಲಿದ್ದೀನಿ. ಇವತ್ತು ನಾನು ಅಮೃತ ಸ್ನಾನವನ್ನ ಮಾಡೋಳಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತು, ಮಹಾಕುಂಭ ಮೇಳ ಅಂತ ಹೇಳಿದ್ರೆ ಮಹಾಕುಂಭ ಮೇಳದ ಒಂದು ಪ್ರಮುಖ ಘಟ್ಟ ಅಂತ ಹೇಳಿದ್ರೆ ಅದು ಅಮೃತ ಸ್ನಾನ. ಅಮೃತ ಸ್ನಾನವನ್ನ ಮಾಡ್ಬೇಕು ಅಂತ ಹೇಳಿ ದೇಶದ ಮೂಲೆ ಮೂಲೆಯಿಂದ ಭಕ್ತಾದಿಗಳು ಅದ್ ಎಂಥದೇ ಕಷ್ಟ ಇರ್ಲಿ ಏನಿರ್ಲಿ ಇಲ್ಲಿಗೆ ಬರ್ತಾರೆ, ಅಮೃತ ಸ್ನಾನವನ್ನ ಮಾಡ್ತಾರೆ, ತಮ್ಮ ಪಾಪ ಪರಿಹಾರವನ್ನ ಮಾಡ್ಕೊಳ್ತಾರೆ, ಮುಕ್ತಿ ಪ್ರಾಪ್ತಿಯನ್ನ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಇವತ್ತು ನಾನು ಕೂಡ ಬಂದಿದ್ದೀನಿ. ನಾನು ಕೂಡ ಅಮೃತ ಸ್ನಾನವನ್ನ ಮಾಡೋಳಿದ್ದೀನಿ. ಜನವರಿ 13ನೇ ತಾರೀಕಿಗೆ ಆರಂಭ ಆದಂತಹ ಈ ಮಹಾಕುಂಭ ಮೇಳ ಫೆಬ್ರವರಿ 26ನೇ ತಾರೀಕಿನವರೆಗೆ ಇದೆ. ನಿಮಗೆಲ್ರಿಗೂ ಗೊತ್ತೇ ಇದೆ. ಬಹಳಷ್ಟು ಜನರಿಗೆ ಈ ಒಂದು ಅಮೃತ ಸ್ನಾನದ ಹಿಂದೆ ಇರುವಂತಹ, ಈ ಒಂದು ಸಂಗಮ ಸ್ನಾನದ ಹಿಂದೆ ಇರುವಂತಹ ಪೌರಾಣಿಕ ಹಿನ್ನೆಲೆ ಏನನ್ನುವಂಥದ್ದು ಒಂದು ಕ್ವೆಶ್ಚನ್ ಇರುತ್ತೆ, ಒಂದು ಪ್ರಶ್ನೆ ಇರುತ್ತೆ. ನಾನು ಒಂದು ಪೌರಾಣಿಕ ಕಥೆಯನ್ನ ಕೇಳಿದೆ, ಅದನ್ನ ನಾನಿವತ್ತು ನಿಮಗೆ ಹೇಳೋಣ ಅಂತ ಬಂದಿದ್ದೀನಿ. ಸಗರನ ಮಕ್ಕಳು ಶಾಪಗ್ರಸ್ತರಾಗಿರ್ತಾರಂತೆ. ಅವರು ಶಾಪಗ್ರಸ್ತರಾಗಿ ಬೂದಿ ಆಗಿರ್ತಾರೆ. ಆಗ ಭಗೀರಥ ಘೋರ ತಪಸ್ಸನ್ನ ಮಾಡ್ತಾರೆ, ಅವರನ್ನ ಪಾಪ ಮುಕ್ತರನ್ನಾಗಿಸ್ಬೇಕನ್ನುವಂತಹ ನಿಟ್ಟಿನಲ್ಲಿ. ಹಲವಾರು ವರ್ಷಗಳ ತಪಸ್ಸಿನ ನಂತರ ಭಗವಂತ ಪ್ರತ್ಯಕ್ಷನಾಗ್ತಾನೆ. ಭಗವಂತ ಪ್ರತ್ಯಕ್ಷನಾಗಿ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಸಗರನ ಮಕ್ಕಳ ಮೇಲೆ ಯಾವಾಗ ಗಂಗೆಯ ನೀರು ಹರಿದು ಹೋಗುತ್ತೋ ಆಗ ಅವರು ಪಾಪ ಮುಕ್ತರಾಗ್ತಾರೆ ಅನ್ನುವಂಥದ್ದನ್ನ. ಆದ್ರೆ ಭಗೀರಥನಿಗೆ ಗೊತ್ತಿತ್ತು, ಆ ಗಂಗೆ ಡೈರೆಕ್ಟ್ ಆಗಿ ಭೂಮಿ ಮೇಲೆ ಬಂದ್ರೆ ಆ ಒಂದು ಪ್ರೆಷರ್ ಏನಿದೆ ಅದನ್ನ ತಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆತ ಮತ್ತೆ ತಪಸ್ಸಿಗೆ ಕೂರ್ತಾನೆ, ಶಿವನನ್ನ ತಪಸ್ಸು ಮಾಡ್ತಾನೆ. ಆಗ ಶಿವ ಪ್ರತ್ಯಕ್ಷನಾಗಿ ತಾನು ಆ ಗಂಗೆಯನ್ನ ತನ್ನ ಜಟೆಯಲ್ಲಿ ಧರಿಸ್ಕೊಳ್ತೀನಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಶಿವ ಜಟೆಯನ್ನ ಧರಿಸಿ ನಿಲ್ತಾರೆ. ಗಂಗೆ ಮೇಲಿಂದ ಜಟೆಗೆ ಬಿದ್ದು ಆ ನಂತರ ಭೂಮಿಗೆ ಹರಿತಾಳೆ. ಸಗರನ ಮಕ್ಕಳು ಪಾಪ ಮುಕ್ತರಾಗ್ತಾರೆ. ಆಗ ಗಂಗಾ ಮಾತೆ ಹೋಗಿ ಭಗವಂತನ ಬಳಿ ಕೇಳ್ತಾಳಂತೆ, ಇಷ್ಟೊಂದು ವರ್ಷಗಳಿಂದ ಎಲ್ಲರ ಪಾಪವನ್ನ ನಾನು ಪರಿಹಾರ ಮಾಡಿ ನಾನು ಪಾಪಿಯಾಗ್ಬಿಟ್ಟಿದ್ದೀನಿ, ನನ್ನ ಪಾಪವನ್ನ ಕಳಿಯುವಂತವ್ರು ಯಾರು, ನನ್ನನ್ನ ಪಾಪ ಮುಕ್ತರನ್ನಾಗಿ ಮಾಡುವಂತವ್ರು ಯಾರು ಅಂತ. ಆಗ ಭಗವಂತ ಹೇಳ್ತಾರಂತೆ, ಹಿಮಾಲಯದ ತಪ್ಪಲಿನಲ್ಲಿ ಸಾಧುಗಳು ನಿರಂತರ ಘೋರ ತಪಸ್ಸಿನಲ್ಲಿ ಇರ್ತಾರೆ. ಯಾವಾಗ ಅವರು ಕೆಳಗೆ ಇಳಿದು ಬಂದು ನಿನ್ನೊಳಗೆ ಮಿಂದೇಳ್ತಾರೋ ಆಗ ನೀನು ಪಾಪ ಮುಕ್ತಳಾಗ್ತೀಯಾ ಅಂತ. ಹಾಗಾಗಿ ಈ ಕುಂಭಮೇಳ ನಡೆಯುವಂಥದ್ದು ಮಹಾಕುಂಭ ಮೇಳ ಆಗಿರ್ಬಹುದು, ಕುಂಭಮೇಳ ಆಗಿರ್ಬಹುದು, ಅರ್ಧ ಕುಂಭಮೇಳ ಆಗಿರ್ಬಹುದು, ಪೂರ್ಣ ಕುಂಭಮೇಳ ಆಗಿರ್ಬಹುದು, ಈ ಎಲ್ಲಾ ಕುಂಭಮೇಳಗಳು ನಡೆಯುವಂಥದ್ದು. ಈ ಕುಂಭಮೇಳದಲ್ಲಿ ಪ್ರಥಮ ಅಮೃತ ಸ್ನಾನದ ಅವಕಾಶ ನಾಗಾ ಸಾಧುಗಳಿಗೆ ಇರುವಂಥದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಅವರು ಮೊದಲ ಅಮೃತ ಸ್ನಾನವನ್ನ ಮಾಡ್ತಾರೆ. ಅದಾದ ನಂತರ ಎಲ್ಲರೂ ಕೂಡ ಅಮೃತ ಸ್ನಾನವನ್ನ ಮಾಡಿ ಪಾಪ ಮುಕ್ತರಾಗ್ತಾರೆ. ಆ ಮೂಲಕ ಗಂಗೆ ಕೂಡ ಇದರಿಂದ ಪಾಪ ಮುಕ್ತಳಾಗ್ತಾಳೆ ಅನ್ನುವಂತಹ ಒಂದು ಪೌರಾಣಿಕ ಹಿನ್ನೆಲೆ ಇದ್ರ ಹಿಂದೆ ಇದೆ. ಬಹಳಷ್ಟು ಜನರಿಗೆ ಒಂದು ಪ್ರಶ್ನೆ ಇದೆ, ಅಮೃತ ಸ್ನಾನವನ್ನ ಮಾಡಿದ್ರೆ ಈ ತ್ರಿವೇಣಿ ಸಂಗಮದಲ್ಲಿ ಮಿಂದಿದ್ರೆ ನಿಜವಾಗ್ಲೂ ಪಾಪ ಪರಿಹಾರ ಆಗತ್ತಾ ಅನ್ನುವಂತ ಒಂದು ಪ್ರಶ್ನೆ. ಈ ಪ್ರಶ್ನೆ ಪಾರ್ವತಿ ದೇವಿಗೂ ಕೂಡ ಇತ್ತು. ಒಂದು ದಿನ ಭಗವಾನ್ ಶಿವನ ಹತ್ರ ಹೋಗಿ ಕೇಳ್ತಾರಂತೆ, ನಿಜವಾಗ್ಲೂ ಅಲ್ಲ ಎಲ್ಲರೂ ಕೂಡ ಈ ಕುಂಭಮೇಳದಲ್ಲಿ ಅಮೃತ ಸ್ನಾನವನ್ನ ಮಾಡ್ತಾರೆ, ಎಲ್ಲರೂ ಪಾಪ ಮುಕ್ತರಾಗ್ತಾರೆ, ಎಲ್ಲರ ಪಾಪ ಕೂಡ ತೊಳೆದು ಹೋದ್ರೆ ಸ್ವರ್ಗ ತುಂಬಿ ತುಳುಕುತ್ತಲ್ಲ, ಮುಂದೆ ಏನು ಅನ್ನುವಂತಹ ಪ್ರಶ್ನೆಯನ್ನ ಪಾರ್ವತಿ ದೇವಿ ಕೇಳ್ತಾರಂತೆ. ಆಗ ಭಗವಾನ್ ಶಿವ ಹೇಳ್ತಾರಂತೆ, ಅದು ಹಾಗಲ್ಲ, ನಾನು ನಿನಗೆ ತೋರಿಸ್ತೀನಿ ಅಂತ ಹೇಳಿ ಕುಂಭಮೇಳಕ್ಕೆ ಅಮೃತ ಸ್ನಾನ ಇರುವಂತಹ ದಿನ ಅವರು ಬರ್ತಾರಂತೆ. ಅಲ್ಲಿ ಭಗವಾನ್ ಶಿವ ಒಬ್ಬ ಶಾಪಗ್ರಸ್ತ ಗಂಡನಾಗಿ, ರೋಗಗ್ರಸ್ತ ಗಂಡನಾಗಿ, ಪಾರ್ವತಿ ದೇವಿ ಆತನ ಹೆಂಡತಿಯಾಗಿ ಬಂದಿರ್ತಾರೆ. ಆ ಕಡೆ ಈ ಕಡೆ ಹೋಗ್ತಾ ಇದ್ದಂತಹ ಭಕ್ತಾದಿಗಳು ಬಂದು ಪ್ರಶ್ನೆಯನ್ನ ಕೇಳ್ತಾರಂತೆ, ಯಾಕೆ ಏನಾಯ್ತು, ಯಾಕೆ ಹೀಗೆ ಮಲ್ಕೊಂಡಿದ್ದಾರೆ ಅಂತ. ಆಗ ಪಾರ್ವತಿ ದೇವಿ ಹೇಳ್ತಾರಂತೆ, ಈತ ನನ್ನ ಗಂಡ, ಈತ ಮಹಾನ್ ಪಾಪಿ, ಹಾಗಾಗಿ ಈತ ಅತ್ಯಂತ ಕೆಟ್ಟ ರೋಗದಿಂದ ಬಳಲ್ತಾ ಇದ್ದಾನೆ. ಆದ್ರೆ ಈತ ಇವತ್ತು ಸೂರ್ಯಾಸ್ತಕ್ಕಿಂತ ಮೊದಲು ಅಮೃತ ಸ್ನಾನವನ್ನ ಮಾಡಿದ್ರೆ ಈತ ಈ ರೋಗದಿಂದ ಮುಕ್ತನಾಗ್ತಾನೆ, ಈತ ಈ ಪಾಪದಿಂದ ಮುಕ್ತನಾಗ್ತಾನೆ ಅನ್ನುವಂತಹ ಮಾತನ್ನ ಪಾರ್ವತಿ ದೇವಿ ಹೇಳ್ತಾರಂತೆ. ಆಗ ಬಹಳಷ್ಟು ಮಂದಿ ಭಕ್ತಾದಿಗಳು ಮುಂದೆ ಬರ್ತಾರೆ, ನಾನು ಹೋಗಿ ಅಮೃತ ಸ್ನಾನವನ್ನ
ಮಾಡಿಸಿ ಕರ್ಕೊಂಡು ಬರ್ತೀನಿ, ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಆಗ ಪಾರ್ವತಿ ದೇವಿ ಒಂದು ಮಾತನ್ನ ಹೇಳ್ತಾರಂತೆ, ಹೌದು ನೀವು ಕರ್ಕೊಂಡು ಹೋಗೋದೆಲ್ಲ ಹೌದು, ಆದ್ರೆ ಯಾರು ಪಾಪವನ್ನೇ ಮಾಡ್ಲಿಲ್ವೋ ಅಂಥವ್ರು ಅಮೃತ ಸ್ನಾನವನ್ನ ಮಾಡಿಸ್ಬೇಕು. ಇಲ್ಲ ಅಂತ ಅಂದ್ರೆ ನನ್ನ ಗಂಡ ಪಾಪ ಮುಕ್ತರಾಗ್ತಾರೆ, ನನ್ನ ಗಂಡನಲ್ಲಿರುವಂತಹ ಆ ಪಾಪಗಳೇನಿದೆ ಅದು ನಿಮಗೆ ಬರುತ್ತೆ ಅನ್ನುವಂತಹ ಮಾತನ್ನ ಪಾರ್ವತಿ ದೇವಿ ಹೇಳ್ತಾರಂತೆ. ಆಗ ಎಲ್ಲರೂ ಕೂಡ ಒಂದೇ ಬಾರಿ ಹಿಂದೆ ಹೋಗ್ಬಿಟ್ರು. ಯಾರು ಕೂಡ ಭಗವಾನ್ ಶಿವನನ್ನ ಅಮೃತ ಸ್ನಾನ ಮಾಡಿಸೋದಕ್ಕೆ ಅಲ್ಲಿ ಸಿದ್ಧರಿರೋದಿಲ್ಲ. ಆಗ ಅಲ್ಲಿಗೊಬ್ಬ ದರೋಡೆಕೋರ ಬರ್ತಾನಂತೆ. ಆತ ಇವೆಲ್ಲವನ್ನ ಕೇಳ್ತಾನೆ, ತಿಳ್ಕೊಳ್ತಾನೆ. ಕೂಡ್ಲೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ 3 ಬಾರಿ ಮುಳುಗಿ ಎದ್ದು ಬರ್ತಾನಂತೆ. ಭಗವಾನ್ ಶಿವನನ್ನ ಎತ್ಕೊಂಡು ಹೋಗಿ ಸೂರ್ಯಾಸ್ತ ಆಗ್ತಾ ಇತ್ತು, ಬೇಗ ಅಮೃತ ಸ್ನಾನವನ್ನ ಮಾಡಿಸಿ ಕರ್ಕೊಂಡು ಬರ್ತಾರಂತೆ. ಭಗವಾನ್ ಶಿವ ರೋಗ ಮುಕ್ತರಾಗ್ತಾರೆ. ಆಗ ಪಾರ್ವತಿ ದೇವಿ ಕೇಳ್ತಾರಂತೆ, ಅಲ್ಲ ನೀನು ಯಾವ ಧೈರ್ಯದಲ್ಲಿ ಶಿವನನ್ನ ಹೋಗಿ ಅಲ್ಲಿ ಅಮೃತ ಸ್ನಾನವನ್ನ ಮಾಡಿಸಿದಿ? ನೀನೇ ಪಾಪಿ, ನಿನ್ನ ಮನಸ್ಸು ತುಂಬಾ ಕಲ್ಮಶ ತುಂಬಿಕೊಂಡಿದೆ, ಅದ್ ಯಾವ ಧೈರ್ಯದಲ್ಲಿ ಹೋದಿ ಅಂತ. ಆಗ ಆತ ಹೇಳ್ತಾನಂತೆ, ಹೌದು ನಾನು ಪಾಪಿನೇ, ಆದ್ರೆ ಇವತ್ತು ಕುಂಭಮೇಳ ಇಲ್ಲಿ ನಡೀತಾ ಇದೆ, ಇವತ್ತು ಅಮೃತ ಸ್ನಾನ ನಡೀತಾ ಇದೆ. ಹಾಗಾಗಿ ಯಾರು ಒಳ್ಳೆಯ ಮನಸ್ಸಿನಿಂದ, ಶುದ್ಧ ಮನಸ್ಸಿನಿಂದ ಮಿಂದೇಳ್ತಾರೋ ಅವರ ಪಾಪಗಳು ಮುಕ್ತ ಆಗುತ್ತೆ ಅನ್ನುವಂತಹ ನಂಬಿಕೆ ನನಗಿತ್ತು. ಹಾಗಾಗಿ ಆ ನಂಬಿಕೆಯಿಂದ ನಾನು ಹೋಗಿ ಅಮೃತ ಸ್ನಾನವನ್ನ ಮಾಡಿದೆ, ಹಾಗೆ ಶಿವನನ್ನ ಕರ್ಕೊಂಡು ಹೋಗಿ ಅಮೃತ ಸ್ನಾನವನ್ನ ಮಾಡಿಸಿದೆ ಅಂತ ಆತ ಹೇಳ್ತಾನಂತೆ. ಪಾರ್ವತಿ ದೇವಿಗೆ ಖುಷಿ ಆಗುತ್ತೆ. ಅವರಿಬ್ರು ಕೂಡ ಭಗವಾನ್ ಶಿವ ಅದೇ ರೀತಿ ಪಾರ್ವತಿ ದೇವಿ ತಮ್ಮ ದರ್ಶನವನ್ನ ಕೊಟ್ಟು ಮುಂದೆ ಹೋಗ್ತಾರಂತೆ. ಅಂದ್ರೆ ಅದರ ಅರ್ಥ ನಾವೆಲ್ಲರೂ ಬಂದು ಅಮೃತ ಸ್ನಾನವನ್ನ ಮಾಡ್ತೀವಿ, ಹೌದು, ಆದರೆ ಕೇವಲ ಫೋಟೋಗೋಸ್ಕರ ಅಥವಾ ಕೇವಲ ರೀಲ್ಸಿಗೋಸ್ಕರ ಮಾಡೋದ್ರಿಂದ ನಮ್ಮ ಪಾಪ ಪರಿಹಾರ ಆಗೋದಿಲ್ಲ. ಒಳ್ಳೆಯ ಮನಸ್ಸಿನಿಂದ, ಭಕ್ತಿ ಭಾವದಿಂದ ಯಾರು ಮಿಂದೇಳ್ತಾರೋ ಅವರ ಪಾಪ ಖಂಡಿತವಾಗ್ಲೂ ಕೂಡ ಪರಿಹಾರ ಆಗತ್ತೆ. ಆ ನಿಟ್ಟಿನಲ್ಲಿ ದೇಶದ ಮೂಲೆ ಮೂಲೆಯಿಂದ ಭಕ್ತಾದಿಗಳು ಈ ಒಂದು ಪುಣ್ಯ ಭೂಮಿ ಪ್ರಯಾಗರಾಜ್ಗೆ ಬರ್ತಾ ಇದ್ದಾರೆ, ಈ ಮಹಾಕುಂಭ ಮೇಳಕ್ಕೆ ಬರ್ತಾ ಇದ್ದಾರೆ, ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಮಿಂದೇಳ್ತಾ ಇದ್ದಾರೆ. ನೋಡೋದೇ ಬಹಳ ಖುಷಿ ಅನ್ಸುತ್ತೆ. ಗಂಗೆಯನ್ನ ಸ್ಪರ್ಶ ಮಾಡಿದಾಗ ಆ ಒಂದು ಶಕ್ತಿಯ ಸಂಚಾರ ಆಗತ್ತೆ. ನೀವು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಾಗ ಆ ಶಕ್ತಿಯ ಸಂಚಾರ ಆಗತ್ತೆ. ಅದರ ಅನುಭವ ನಿಮಗೆ ಆಗಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಬಂದು ಈ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳಬೇಕು. ತ್ರಿವೇಣಿ ಸಂಗಮದಲ್ಲಿ ಮಿಂದೇಳೋದು ಅಂತ ಹೇಳಿದ್ರೆ ಒಂದು ಅಶ್ವಮೇಧ ಯಾಗವನ್ನ ಮಾಡಿರೋದಕ್ಕೆ ಸಮ ಅನ್ನುವಂತಹ ಮಾತು ಕೂಡ ಇದೆ, ಆ ನಂಬಿಕೆ ಕೂಡ ಇದೆ. ಇನ್ನು ನಿಮಗೆ ಗೊತ್ತಿರಬಹುದು ತ್ರಿವೇಣಿ ಸಂಗಮ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿ. ಗಂಗೆ, ಯಮುನೆ ಮತ್ತು ಸರಸ್ವತಿ ಈ 3 ನದಿಗಳ ಸಂಗಮ ಆಗೋದ್ರಿಂದ ಇದನ್ನ ನಾವು ತ್ರಿವೇಣಿ ಸಂಗಮ ಅಂತ ಕರಿತೀವಿ. ಬಹಳಷ್ಟು ಜನರಿಗೆ ಒಂದು ಪ್ರಶ್ನೆ ಇದೆ, ನಾವು ನೋಡಿದಾಗ ನಮಗೆ ಗಂಗೆ ಮತ್ತು ಯಮುನೆ ಬಂದು ಸೇರುವಂತದ್ದು ಕಾಣುತ್ತೆ, ಆದ್ರೆ ಸರಸ್ವತಿ ನದಿ ಬಂದು ಸೇರುವಂತದ್ದು ನಮಗೆ ಕಾಣೋದಿಲ್ಲವಲ್ಲ, ಕೇವಲ 2 ನದಿಗಳ ಆ ಸಂಗಮ ಮಾತ್ರ ನಮಗೆ ಕಾಣಿಸುತ್ತಲ್ಲ, ಸರಸ್ವತಿ ನದಿ ಎಲ್ಲಿ ಅಂತ ನಿಮ್ಗೆ ಪ್ರಶ್ನೆಗಳಿರಬಹುದು. ಆಕೆ ಗುಪ್ತಗಾಮಿನಿಯಾಗಿ ಹರಿತಾಳೆ. ನೋಡಿ, ನೀವು 3 ಎಳೆಯನ್ನ ತೆಗೆದು ಒಂದು ಜಡೆಯನ್ನ ಹಾಕ್ತೀರಿ, ಆದ್ರೆ ನಿಮಗೆ ಮೇಲ್ನೋಟಕ್ಕೆ ಎಷ್ಟು ಎಳೆ ಕಾಣಿಸುತ್ತೆ? ಕೇವಲ 2 ಎಳೆ ಕಾಣಿಸುತ್ತೆ, ಹೌದಲ್ವಾ? ಅದೇ ರೀತಿ ಈ ತ್ರಿವೇಣಿ ಸಂಗಮದಲ್ಲೂ ಕೂಡ ಗಂಗೆ ಮತ್ತು ಯಮುನೆ ಕಾಣಿಸ್ತಾರೆ, ಆದ್ರೆ ಸರಸ್ವತಿ ದೇವಿ ಅಂತರ್ಗತಳಾಗಿ ಜೊತೆಯಾಗಿ ಹರಿತಾ ಇರ್ತಾಳೆ. ಹಾಗಾಗಿ ನಿಮಗೆ ಸರಸ್ವತಿಯನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ, ಗಂಗೆ ಮತ್ತು ಯಮುನೆಯನ್ನ ನಿಮಗೆ ಕಾಣಬಹುದು. ಇನ್ನು ಬಹಳಷ್ಟು ಮಂದಿ ಇಲ್ಲಿಗೆ ಬಂದು ಅಮೃತ ಸ್ನಾನವನ್ನ ಮಾಡಿ ಹೋಗಿರುವಂತವ್ರು ಅದೇ ರೀತಿ ಇಲ್ಲಿಗೆ ಬರದೆ ಎಸಿ ರೂಮ್ ಅಲ್ಲಿ ಕೂತ್ಕೊಂಡು ತಮ್ಮ ದಿವ್ಯ ದೃಷ್ಟಿಯಿಂದ ಈ ಮಹಾಕುಂಭ ಮೇಳವನ್ನ ನೋಡಿ ಇಲ್ಲಿನ ವ್ಯವಸ್ಥೆಗಳ ಬಗ್ಗೆ ಹೇಳುವಂತವ್ರು, ಅಂದ್ರೆ ಗಂಗಾ ನದಿ ಮಲಿನ ಆಗಿದೆ, ಎಲ್ರು ಕೂಡ ಹೋಗಿ ಅಲ್ಲಿ ಮಿಂದೆದ್ದು ಹೂವನ್ನ ಹಾಕಿ ತೆಂಗಿನಕಾಯಿ ಹಾಕಿ ಎಲ್ಲವನ್ನ ಹಾಕಿ ನೀರು ಮಲಿನ ಆಗಿ ಹೋಗ್ಬಿಟ್ಟಿದೆ, ಅಲ್ಲಿ ಮಿಂದೇಳೋದಕ್ಕೆ ಅದು ಯೋಗ್ಯನೇ ಅಲ್ಲ, ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ರೆ ರೋಗ ಬರುತ್ತೆ, ಇಂತಹ ಬಹಳಷ್ಟು ಮಾತುಗಳನ್ನ ಬಹಳಷ್ಟು ಮಂದಿ ಬೇರೆ ಬೇರೆ ರೀತಿಯಾಗಿ ಹೇಳಿದ್ದಾರೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಆ ಮೆಷಿನ್ ಮೂಲಕ ಕ್ಲೀನ್ ಮಾಡಲಾಗ್ತಾ ಇದೆ ಅಂತ. ನೀವೇ ನೋಡಿ, ನಾನಂತೂ ನನ್ನ ಕಣ್ಣಾರೆ ನೋಡ್ತಾ ಇದ್ದೀನಿ, ನೀವು ಕೂಡ ಒಂದು ಬಾರಿ ನೋಡಿ. ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ನೀರು ಕ್ರಿಸ್ಟಲ್ ಕ್ಲಿಯರ್ ಇದೆ. ತೋರಿಸ್ತೀವಿ, ನೀವೇ ನೋಡಿ ಒಂದು ಬಾರಿ.
ಈಗಷ್ಟೇ ನಾನು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದೀನಿ. ಈ ಅನುಭವವನ್ನ ಖಂಡಿತವಾಗ್ಲೂ ಪದಗಳಿಗೆ ಇಳಿಸೋದಕ್ಕೆ ಸಾಧ್ಯ ಇಲ್ಲ. ಈ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಾಗ ಆಗುವಂತಹ ಒಂದು ಶಕ್ತಿಯ ಸಂಚಾರ ಇದೆಯಲ್ಲ, ಅದನ್ನ ಸ್ವತಃ ನೀವೇ ಬಂದು ಅನುಭವಿಸಬೇಕು. ಅದನ್ನ ನಾನು ನಿಮಗೆ ಹೇಳಿ ಅದನ್ನ ಅರ್ಥ ಮಾಡಿಸೋದಕ್ಕೆ ಸಾಧ್ಯನೇ ಇಲ್ಲ. ದಯವಿಟ್ಟು ನೀವು ಕೂಡ ಒಂದು ಬಾರಿ ಬನ್ನಿ, ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಮಿಂದೇಳಿ ಆ ಒಂದು ಅನುಭವವನ್ನ ನೀವು ಕೂಡ ಪಡ್ಕೊಳ್ಳಿ. ನಿಜಕ್ಕೂ ಕೂಡ ಎಲ್ಲದಕ್ಕಿಂತ ಮಿಗಿಲಾದಂತಹ ಒಂದು ಅನುಭವ, ಒಂದು ಸಾರ್ಥಕತೆಯ ಭಾವ. ನಿಜವಾಗ್ಲೂ ಒಂದು ಪಾಪ ಮುಕ್ತಳಾದ್ನೇನು ಅನ್ನುವಂತಹ ಒಂದು ಭಾವ ಖಂಡಿತವಾಗ್ಲೂ ಇದೆ. ಒಂದು ಬಾರಿ ಇಲ್ಲಿ ಇಳಿದ್ರೆ ಮತ್ತೆ ಹೋಗ್ಬೇಕಂತ ಖಂಡಿತವಾಗ್ಲೂ ಮನಸ್ಸಂತೂ ಆಗೋದಿಲ್ಲ. ಹಾಗಾಗಿ ಅನುಭವವನ್ನ ಏನಂತ ಹೇಳಿ ನನಗೆ ಗೊತ್ತಿಲ್ಲ. ಬಹಳ ಖುಷಿ ಇದೆ, ಒಂದು ಸಾರ್ಥಕತೆಯ ಭಾವನೆ ಇದೆ. ನೀವು ಕೂಡ ಈ ಮಹಾಕುಂಭ ಮೇಳಕ್ಕೆ ಬನ್ನಿ, ಒಂದು ಬಾರಿ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳಿ ಅಂತ ಈ ಒಂದು ತ್ರಿವೇಣಿ ಸಂಗಮದಲ್ಲಿ ನಿಂತು ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ಹರ ಹರ ಮಹಾದೇವ್, ಹರ ಹರ ಗಂಗೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.